ಫೈನಲಿ ಗೈಸ್ ಎರಡನೇ ರೌಂಡ್ ಕಂಪ್ಲೀಟ್ ಆಗಿದೆ. ಸ್ಕೋರ್ ಬಂದ್ಬಿಟ್ಟು 8. ಈ ಕಡೆ ನಮ್ಮ ಫ್ಯಾಮಿಲಿ 4, ಈ ಕಡೆ ಹುಲಿಗಳ ಟೀಮು 6. ಸೊ ಇವಾಗ ಮೂರನೇ ರೌಂಡ್, ಲಾಸ್ಟ್ ರೌಂಡ್. ಸೊ ಈ ರೌಂಡ್ ಅಲ್ಲಿ ಯಾರು ಹೈಯೆಸ್ಟ್ ಇರ್ತಾರೋ ಅವರೇ ವಿನರ್ ಅಂತ ಅರ್ಥ. ಸೊ ಈ ರೌಂಡ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ, ಒಂದು ಸಾಂಗ್ ಟ್ಯೂನ್ ಪ್ಲೇ ಮಾಡ್ತೀವಿ, ಆ ಸಾಂಗ್ ಯಾವ್ದು ಅಂತ ಕಂಡುಹಿಡಿಬೇಕು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಫೈನಲಿ ಗೈಸ್ ಎರಡನೇ ರೌಂಡ್ ಕಂಪ್ಲೀಟ್ ಆಗಿದೆ. ಸ್ಕೋರ್ ಬಂದ್ಬಿಟ್ಟು 8. ಈ ಕಡೆ ನಮ್ಮ ಫ್ಯಾಮಿಲಿ 4, ಈ ಕಡೆ ಹುಲಿಗಳ ಟೀಮು 6. ಸೊ ಇವಾಗ ಮೂರನೇ ರೌಂಡ್, ಲಾಸ್ಟ್ ರೌಂಡ್. ಸೊ ಈ ರೌಂಡ್ ಅಲ್ಲಿ ಯಾರು ಹೈಯೆಸ್ಟ್ ಇರ್ತಾರೋ ಅವರೇ ವಿನರ್ ಅಂತ ಅರ್ಥ. ಸೊ ಈ ರೌಂಡ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ, ಒಂದು ಸಾಂಗ್ ಟ್ಯೂನ್ ಪ್ಲೇ ಮಾಡ್ತೀವಿ, ಆ ಸಾಂಗ್ ಯಾವ್ದು ಅಂತ ಕಂಡುಹಿಡಿಬೇಕು. ಶುರು ಮಾಡೋಣ. ಸಿಂಗರ್ ಆಗಿನೂ ಒಂದು ಇದಾಗುತ್ತೆ ಅವಮಾನ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಮ್ಮ ವೆಂಕಟೇಶ್ ಆಯ್ತು. ಓಕೆನಾ? ರೆಡಿ? ಕೇಳಿಸ್ಕೊಳ್ಳಿ, ಅಬ್ಸರ್ವ್ ಮಾಡಿ, ಸ್ಪೀಕರ್ ಕೇಳಿಸುತ್ತೆ. ನೀನು ಬಂದ ಮಾತು ನನ್ನೋಳು. ಈ ಪಾಯಿಂಟ್ ಧರ್ಮಂಕಲ್ ಟೀಮ್ಗೆ ಹೋಗ್ಬೇಕಿತ್ತು. ಚೂರು ಕನ್ಫ್ಯೂಷನ್ ಇಂದ ಅಪ್ಪ ಅಮ್ಮ ಟೀಮ್ಗೆ ಹೋಗ್ಬಿಡ್ತು. ಬಟ್ ಈ ಪಾಯಿಂಟ್ ನ ಲಾಸ್ಟ್ ಆಡ್ ಮಾಡೋಣ. ಲಾಸ್ಟ್ ಅಲ್ಲಿ ಧರ್ಮಂಕಲ್ ಟೀಮ್ಗೆ ಒಂದು ಪಾಯಿಂಟ್ ಆಡ್ ಮಾಡೋಣ, ಅಪ್ಪ ಅಮ್ಮ ಟೀಮ್ ಇಂದ ಒಂದು ಪಾಯಿಂಟ್ ನ ಲೆಸ್ ಮಾಡೋಣ. ಹೇಗಿದ್ದೆ ನಾನು, ಹೇಗಿದ್ದೆ ನೀನು, ಹೇಗಿದ್ದೆ ನಾವು. ಲೆಕ್ಕ ಹಾಕೊಳಕ್ಕೆ ಮಾತಾಡಪ್ಪ, ಗೆಲ್ಬೇಡ ನೀನು. ಇದು ಗೆದ್ದ ಅಂತ ಮ್ಯಾಚು. ಯಾಕೋ ಹುಲಿಗಳು ಸಾಂಗ್ಸ್ ಏನಿದ್ರು ಅವ್ರದ್ದು ಹಡಿ ದುಡಿ ನನ್ನ ಬಜಾರಿ, ನಾನೇ 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 ನಿನ್ನ ಪೂಜಾರಿ. ನಿಮ್ದು ಸಾಂಗ್ ಕರೆಕ್ಟ್. ಕಂಟಿನ್ಯೂಷನ್ ಬರುತ್ತಲ್ಲ, ಅಲ್ಲಿಂದ ಅದೇ ಬಾರೆ ಬಾರೆ ನನ್ನ ಬಜಾರಿ. ಈ ಪಾಯಿಂಟ್ ನಮ್ಮ ಫ್ಯಾಮಿಲಿಗೆ. ಎಷ್ಟು ನಿಂದು? ಹೆಂಗನ್ಸ್ತೈತೆ ಆಟ? ಸೂಪರ್ ಮಜಾ ಬರ್ತಾ ಇದೆ ಇವಾಗ. ಮೊಸರಾನ ರೆಡಿನಾ? ಜೋಶಲ್ಲಿ ರೆಡಿ ಹೆಂಗೆ? ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ನೀಲೆಯ ಮೇಘ, ಮೇಘ ಮಲ್ಲಾರ ಮೇಘ. ಓಕೆ ರೆಡಿ? ಯಾವ್ದ
ಬಸಣ್ಣಿ ಬಾ. ಏಕಿತ್ತು ಶ್ರುತಿ ಹೇಳಿದ್ರು ಕ್ಯಾಪ್ಚರ್ ಮಾಡಿ ಕ್ಯಾಪ್ಚರ್. ಹಳ್ಳಿ ಹುಡುಗಿ ಅಂತ ಇವಳು ಹೇಳಿದ್ರು. ಹಳ್ಳಿ ಹುಡುಗಿ ಹಾ ಭವಾನಿ ಹೇಳಿದ್ ಫಸ್ಟ್. ಭವಾನಿ ಆಂಟಿ ಅಂತ ನೋಡಿ ಇವಾಗ ಹೇಳ್ತಾನೆ. ಈ ಪಾಯಿಂಟ್ ಭವಾನಿ ಆಂಟಿ ಅವರಿಗೆ. 12, 8, 7. ಬರ್ತಾ ಇದೀವಿ. Ready? ಮುಂದ್ ಕಾರ್ ಬರ್ತಾರೆ ಒಂಚೂರು ಮುಂದ್ಕೋಗು. ಅವರೇ ಬರ್ತಾರೆ ಹುಡುಕೊಂಡು ಹೋಗ್ತಾರ. ಇನ್ನೊಂದ್ಸರಿ play ಮಾಡ್ತೀನಿ. ಅಲ್ಲ ನೀನ್ ಹಾಕೊಂಡು ಹೋಗ್ತಾರ ಅವ್ರು ಇನ್ನೊಂದ್ಸರಿ play ಹೇಳ್ತಾರೆ. ಮಾಡ್ತೀನಿ. ಅದಷ್ಟೇ ಕಟ್ಟೆ ಇರೋದು. ಹೌದಾ? ಸ್ಕಿಪ್ ಅದಕ್ಕೆ skip. ಅಲ್ಲ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಸ್ಕಿಪ್. ಫೇಮಸ್ ಮೂವಿ ಸಾಂಗ್ ಇದು. ಅವನಿಗೆ ಗೊತ್ತಿಲ್ಲ ಬಿಟ್ಟು ನನಗೂ ಬಾಯಲ್ಲಿ ಪಿಕ್ಚರ್ ಹೆಸರು ಹೇಳ್ಬಿಡಿ ಈಗ. ಪಿಕ್ಚರ್ ಹೆಸರು ಋತು ಹೇಳ್ದಂಗೆ ರೆಡಿ ಕಂಟಿನ್ಯೂ ಆಗ್ಬೋದು. ಓಕೆ 12, 9, 7. 12. ನಾವ್ ಹೇಳಿದ್ವು ಒಂದೇ ಬಾಳಿನ ಬೆಳಕಾಗಿ ಓಡ್ ಬಂದ್ರು ಎಲ್ ಕಡೆ ಬಂದ್ರು ಅವ್ರು? ಏಯ್ ಒಂದೇ ಬಾಳಿನ ಬೆಳಕಿನ ಅಂತ ಅಂತಾರೆ. ಒಂದೇ ಬಾಳಿನ ಬೆಳಕ ಒಂದೇ ಬಾಳಿನ ಅಲ್ಲ, ಬಯಸದೆ ಬಳಿ ಬಂದೆ. ಅಲ್ಲ, ಬಯಸದೆ ಬಳಿ ಬಂದೆ. एकदम इन्होंने वक्त बदल दिया, जज्बात बदल दिए, जिंदगी बदल दी। ओ भाई ಉಲ್ಟಾ ಹೊಡ್ಬಿಟ್ಲ ಒಂದೇ ಬಾಳಿನ ಅಲ್ಲ ಇದು. ಒಂದ್ ನಿಮಿಷ ಬಯಸದೆ ಬಳಿ ಬಂದೆ. ವಯಸ್ಸನ ಬಳಿ ಬಂದ್ರೆ ಈಗ ಮಾತಾಡ್ತಿರೋದು ನಮಗೂ ಇದೆ. ಇದನ್ನೆಲ್ಲ ಕೊಟ್ರೆ ಯಾರು ಹೃದಯದಲ್ಲಿ ಗೊತ್ತು ಇನ್ನೊಂದ್ ಚೂರ್ ಮುಂದೆ ಆಯ್ತು ಹಾಕ್ಬಿಟ್ಬಿಡು. ಯಾರು ಹೇಳ್ತಾ ಅವಾಗ್ಲಂಗೆ ಇವನು ನನ್ನ ಕವಿತೆ ಏ. ನಾನು ಹೇಳಿದ್ದೀನಿ ನನ್ ಮೇಲೆ ಆಣೆ ಇಟ್ಟಳು. ನೀನ್ ಅವಳೊಂದು ಈ ಕವಿತೆ ಒಂದು ಇಲ್ಲು ಕವಿತೆ ಒಂದು ಇಲ್ಲು ಕವಿತೆ ತರ್ಡಪ್ಪರ್ ನಾನೇ ಫಸ್ಟ್ ಹೇಳಿರೋದು. ನಾನೇ ಕಂಬಡ. ನಾನೇ ಉಂಟಾಗಿದ್ದು. ಈ ಪಾಯಿಂಟ್ ನಮ್ಮ ಅಪ್ಪಂಗೆ. ಕವಿತೆ 13, 10, 7. ರೆಡಿನಾ? ಓಕೆ ರೆಡಿ 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 ರೆಡಿ
ಲಾಸ್ಟ್ ಇದು 3 ಪಾಯಿಂಟ್ ಗಣೇಶ್ ಅಂಕಲ್ಗೆ. ಎಸ್ ಎರಡೇ ಬೆಟ್ಟು ನಮ್ಮವ್ರದ್ದು ಒಂದೇ. ರೆಡಿನಾ? ಆಡ್ಬೇಕಾರೆ ಆಡಲ್ಲ ಬಡ್ಕತಾವ. ಮುಂದಕ್ಕೆ ಹೋಗ್ಬೇಕು. ಯಾರು ಗೊತ್ತಾಯ್ತಾ? ಮುಂದಕ್ಕೆ ಹಾಕಪ್ಪ ಒಂಚೂರು. ಉಪವಾಸ ಇಟ್ಕೊಂಡಿದ್ದೆ. ಅಲ್ಲ ಸದ್ಯ ಈಗ್ಲಾರು ಎಷ್ಟು ಪಿಕ್ಚರ್ ಅವಳು ಉಪವಾಸ ಅಂತ. ಇನ್ನೊಂದಾಯ್ತಾ? ಇನ್ನು ಎರಡವೇ. ಇಷ್ಟನಾ? ಒಂದು ಮುಂಜಾನೆ ಮುಂಜಾನೆ ಬಂದೇ ಬಂದಾಗ ಹಂಗೆ ಸುಮ್ಮನೆ ನಾನು ನೀಟಾಗಿ ಹೇಳ್ದೆ. ನಾನು ಹೇಳ್ದಪ್ಪ ಭಾವನೆ ನಿನ್ನ ಕಣ. ಕೊನೆಯ ಸಾಂಗು ಎಷ್ಟು? 8 8 15 10 15 ಒಂದು 10 ಕೊನೆ ಸಾಂಗ. ಅಷ್ಟೇನಾ? ರೆಡಿನಾ? ಹಾ ರೆಡಿ. ನಿನ್ನಿಂದಲೇ ನನಗೆ ಶಾಕ್ ಆದ ಎಲ್ಲ ಮಾಡಿದ್ದಾರೆ. ನೀವೆಲ್ಲ ಸಾಂಗ್ ಹೇಳ್ತಿದ್ರ ಜೀವ ಬಂದ್ಬಿಟ್ಟು ಮುಂಗಾರು ಮಳೆ ಎಲ್ಲ ಎದ್ರಲ್ಲ ನಾನು ಎದ್ದೆ ಅದಕ್ಕೆ. ಏನಂತ ಅರ್ಥ ಆಗಿಲ್ಲ ಅಂತ ಹೇಳ್ಬಿಡಿ. ಯಾರು ಹೇಳಿದ್ರೆ ಅರ್ಥ ಆಗಿಲ್ಲ ಇದು. ಕ್ರೇಜಿ. ನಾನ್ ಒಪ್ಪ ಈ ಕಡೆಯಿಂದ ಬರ್ತವ್ರೆ, ಈ ಕಡೆಯಿಂದ ಬರ್ತವ್ರೆ. ಲಾಸ್ಟ್ ಪಾಯಿಂಟ್ ಗೈಸ್, ದೇವ್ರಣ್ಣ ಯಾರಿಗೂ ಅರ್ಥ ಆಗಿಲ್ಲ. ನಿಮಗೆ ಏನಾದ್ರು ಯಾರಿಗೆ ಈ ಪಾಯಿಂಟ್ ಹೋಗುತ್ತೆ ಅಂತ ಗೊತ್ತಾಗಿದ್ರೆ ಕಾಮೆಂಟ್ ಹಾಕಿ ಗೈಸ್. ನನಗೆ ಯಾರು ಹೇಳ್ತಾರ ಅಂತ ಗೊತ್ತಾಗ್ತಿಲ್ಲ ಗೊತ್ತಾ ಆ ಗ್ಯಾಪ್ ಅಲ್ಲಿ. ಅಂಕಲ್ ಈ ವಿಡಿಯೋದಲ್ಲಿ ಏನಾರು ಮಿಸ್ ಮಾಡಬೇಡ. ಇವಂದು ಲಿಪ್ ಮೂವ್ಮೆಂಟ್ ಮಾತ್ರ ಕ್ಯಾಚ್ ಮಾಡಿ. ಅಂಕಲ್ ಎಲ್ಲ ಸಾಂಗ್ ಹೇಳ್ತಾರೆ, ಇವ್ರು ಮುಂಗಾರು ಮಳೆ ಅಂತ. ಅಬ್ಸರ್ವ್ ಮಾಡ್ಬೇಕಿತ್ತು, ಹಾಡೇ ಹೇಳ್ತಾರೆ. ಗೈಸ್, ಒನ್ ಆಫ್ ದ ಕ್ರೇಜಿಯೆಸ್ಟ್ ವ್ಲಾಗ್, ಕ್ರೇಜಿಯಾಗಿ ಬಂದೈತೆ ಅನ್ಕೊಳ್ಳಿ. ಎಲ್ರು ಹೇಗೆ ಆಡಿದ್ರು ಅಂತ ಕೇಳೋಣ. ಇಲ್ಲಿ ಉಳಿಗಳ ಟೀಮು. ಅಂಕಲ್ ನೀವು ಸೈಲೆಂಟ್ ಇದ್ದೀರಾ, ತುಂಬಾ ಸೈಲೆಂಟ್ ಇದ್ದೀರಾ. ಹೆಂಗಿತ್ತು ಅಂಕಲ್ ನಿಮ್ ಫ್ಯಾಮಿಲಿ ಪೂರ್ತಿ? ಇನ್ನೂ ಏನೋ ಕಲಿಬೇಕಾ, ಇಲ್ಲ ಅಂದ್ರೆ ಕಲ್ತವ್ರೆ ನಾನು ಹೇಳ್ಕೊಡ್ಬೇಕಾ? ಇಲ್ಲ, ಇನ್ನ ನಾವು ಸಾಂಗ್ಸ್ ಅಲ್ಲೆಲ್ಲ ವೀಕು. ಹಂಗಾಗಿ ಪರವಾಗಿಲ್ಲ. 10 ಎಷ್ಟು ನಮ್ದು 8 ಬಂದಿದ್ವಿ ಅಂದ್ರೆ ನಮ್ಗೆ ಅದೇ ಹೈಯೆಸ್ಟ್. ನಾವೇ ಗೆದ್ಲಕ್ಕಾಚಾರ ಆಕ್ಚುಲಿ. ನೀವೆಲ್ಲ ತುಂಬಾ ಫಾರ್ವರ್ಡ್ ಆಗಿದ್ದೀರಾ, ಹಂಗಾಗಿ ನಾವೇ ಗೆದ್ದಿರೋದಿದ್ರ ಅಂತ ಹೇಳ್ತೀನಿ. ಹೆಂಗಿತ್ತಪ್ಪ ಓವರ್ ಆಲ್? ಇನ್ನೂ ನೀವು ಕಲಿಬೇಕಾ, ಗೊತ್ತಾ? ಇಲ್ಲ ಅಂದ್ರೆ ನಾವು ಕ್ವಿಕ್ ಆಗ್ಬೇಕಾ, ಏನ್ ಕತೆ? ನಮ್ಗೆ ಓಲ್ಡ್ ಸಾಂಗ್ ಎಲ್ಲ ಗೊತ್ತಿತ್ತು, ಸ್ವಲ್ಪ ಹೊಸ ಸಾಂಗ್ ಯಾವ ಗೊತ್ತಿರೋದ್ರಿಂದ ಕಷ್ಟ ಆಯ್ತು ಅಷ್ಟೇ. ಅಮ್ಮ ನಿಂಗೆ? ಅದೇ ನ್ಯೂ ಸಾಂಗ್ ಸ್ವಲ್ಪ ಕಷ್ಟ. ಕೆಲವೊಂದು ಕೇಳಿದೀನಿ, ಕೆಲವೊಂದು ಗೊತ್ತಾಗಲ್ಲ, ಅಷ್ಟು ಮೈಂಡ್ ಬರಲ್ಲ. ಹಳೇದಾದ್ರೆ ಪಕ್ಕ ಬರುತ್ತೆ. ಇವಾಗ ಗೈಸ್, ಗೆದ್ದೋರ್ ಟೀಮು ಇವತ್ತಿನ ಬ್ಲಾಗ್ ಅಲ್ಲಿ ವಿನ್ನರ್ ಆದಂತ ಋತು ಫ್ಯಾಮಿಲಿಗೆ ಒಂದು ಚಪ್ಪಾಳೆ. ಓವರ್ ಆಲ್ ಹೆಂಗಿತ್ತು ಋತು? ಏನು ಇನ್ನು ನೆಕ್ಸ್ಟ್ ಆಟದಲ್ಲಿ ನಾವೇ ಗೆಲ್ತೀವಿ, ಆಮೇಲೆ ಏನಾದ್ರು ಇದ್ರಲ್ಲಿ ನಾವೆಲ್ಲ ಪಂಟ್ರು, ನಾವೇ ಗೆಲ್ಲೋದು. ಆಮೇಲೆ ಸೂಪರ್ ಆಗಿತ್ತಾ? ಚೆನ್ನಾಗಿತ್ತಾ? ಅಂದ್ರೆ ಡೆಡಿಕೇಶನ್ ಕೊಟ್ರಿ. ಈಗ ನಮ್ಮ ಮಾವನವ್ರಿಗೆ ಕೇಳೋಣ. ಅಂಕಲ್ ಹೆಂಗಿತ್ತು ಓವರ್ ಆಲ್ ಆಟ? ಇದು ತುಂಬಾ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಕೊಂಡು ಇಲ್ಲಿ ಆಪೋನೆಂಟ್ ಟೀಮ್ಗೂ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಒಂದು ಅದ್ಭುತವಾದ ಅನುಭವ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಎಲ್ಲರೂ ತುಂಬಾ ಒಂದು ಸಹಕಾರ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನಮ್ಮ ಸ್ವಾಮಿ ಮತ್ತು ಮಧು ಹೇಳ್ದಂಗೆ ಇಲ್ಲಿ ಕೆಲವ್ರಿಗೆ ಹಳೆ ಸಾಂಗು ಮತ್ತು ಹೊಸ ಸಾಂಗು ಏನು ನೀನು ಕೊಡ್ತೀಯಲ್ಲ ಚಾಲೆಂಜಸ್ಸು, ಅದನ್ನು ನೀನು ಇದೇ ಥರ ಡಿವೈಡ್ ಮಾಡಿ ಕೊಡೋ ಬದಲ ಎಲ್ರಿಗೂ ಯಾವುದು ನಿಯರ್ ಬೈ ಆಗಿರುತ್ತೋ ಅದನ್ನು ಕೊಡೋದೇ ಒಳ್ಳೇದು ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಫೈನಲಿ ಗೈಸ್, ಒಂದು ಒಳ್ಳೆ ಆಟ ಅನ್ಕೊಳ್ಳಿ. ಆ್ಯಂಡ್ ಇವಾಗ ಒಬ್ಬೊಬ್ಬರನ್ನೇ ಕೇಳೋಣ. ಈಗ ಇಟ್ಕೊಳ್ಳಿ ಅಂಕಲ್, ಹಂಗೆ ಮೈಕ್ ಪಾಸ್ ಮಾಡಿ. ಇವತ್ತಿನ ವ್ಲಾಗಲ್ಲಿ
ಬೆಸ್ಟ್ ಆಟಗಾರ ಅಂತ ಇದ್ರೆ ಯಾರಿಗೆ ಕೊಡ್ತೀರಾ? ನಾನು ಇದರಲ್ಲಿ ಬೆಸ್ಟ್ ಆಟಗಾರನ ಸೃಜನ್ಗೆ ಕೊಡ್ತೀನಿ. ಬೆಸ್ಟ್ ಆಟಗಾರ ಯಾರಿಗೆ ಕೊಡ್ತೀರಾ? ಕೊಡಿ. ನಾನು ಮಧು ಆಂಟಿ ಕೊಡ್ತೀನಿ. ಆಂಟಿಗೆ. ಓಕೆ. ನನ್ನ ಬೆಸ್ಟ್ ಆಟಗಾರ ಅಂದ್ರೆ ಖುಷಿ ಪಡಿಸಿ ತುಂಬಾ ನಗ್ಸಿದ್ದು ಜೀವನ್. 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 ಬಿಡಿ ನಮ್ ಬಿಡಿ. ಗಣೇಶ್. ಎಸ್. ಓಕೆ. ಋತು. ಋತು. ನಮ್ಮಣ್ಣ. ನಮ್ಮಣ್ಣ. ನನ್ನ ತಮ್ಮ ಗಣೇಶ್ ಅಂಕಲ್. ಯಾರಿಗೆ ಕೊಡ್ತೀಯ? ಗಣೇಶ್ ಅಂಕಲ್. ಗಣೇಶ್ ಅಂಕಲ್ಗೆ. ಓಕೆ, ಸೂಪರ್ ಗೈಸ್. ನನ್ನ ಅನಿಸಿಕೆ ಈ ಒಂದು ಬೆಸ್ಟ್ ಆಟಗಾರ ಗಣೇಶ್ ಅಂಕಲ್ ಹೋಗುತ್ತೆ. ತುಂಬಾ ಎಂಟರ್ಟೈನ್ಮೆಂಟ್ ಮಾಡಿದ್ರು. ಹೊಡಿರಿ ಗಣೇಶ್ ಅಂಕಲ್ ಒಂದು ಚಪ್ಪಾಳೆ. ಅಂತೂ ಇಂತೂ ಎಲ್ರಿಗೂ ಇಷ್ಟ ಆಯ್ತಾ ವ್ಲಾಗ್? ಓಕೆ. ಫೈನಲಿ ಗೈಸ್, ಈ ಒಂದು ವಿಡಿಯೋನ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಈ ತರ 3 ಫ್ಯಾಮಿಲಿ, ಅಲ್ಲೊಂದು ನಮ್ಮಿಬ್ರು ಫ್ಯಾಮಿಲಿ, ಈ 3 ಫ್ಯಾಮಿಲಿ ಮತ್ತೆ ಇನ್ನೊಂದ್ಸಲಿ ಬೇಕು ಅಂತಿದ್ರೆ ಅದನ್ನು ಕಾಮೆಂಟ್ ಹಾಕ್ಬಿಡಿ. ನೆಕ್ಸ್ಟ್ ಬಂದಾಗ ಅದನ್ನು ಮಾಡಿಸ್ಬೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಬಾಯ್. ಬಾಯ್ ಗೈಸ್.